ಈ ಫ್ಯಾಟ್ ಅಂತಂದರೆ ಅಂದರೆ ದಪ್ಪ ಇರುವಂಥ ವ್ಯಕ್ತಿ ಅಥವಾ ಒಬಿಸಿಟಿ ಅಂತಂದರೆ ಏನು ಆ್ಯಕ್ಚುಲಿ, ಅಂದರೆ ಹೇಗೆ ಅದನ್ನು ನೀವು ಡಿಫೈನ್ ಮಾಡ್ತೀರಾ ಅಲ್ವಾ? ಈಗ ಕೆಲವರು ಎತ್ತರ ಇರ್ತಾರೆ, ದಪ್ಪನೂ ಇರ್ತಾರೆ, ಬಟ್ ಅವ್ರು ಒಬೀಸ್ ಅನ್ಸಲ್ಲ, ಅವ್ರ ಬಾಡಿ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ಇನ್ನೊಬ್ರು ಸ್ವಲ್ಪ ತೆಳ್ಳಗನ್ನಿಸ್ತಾರೆ, ಆದರೂ ಅವ್ರ ಹೊಟ್ಟೆ ಬಂದಿರುತ್ತೆ ಅವ್ರಿಗೆ. ಈ ಥರ ಮಲ್ಟಿಪಲ್ ಥರ ವ್ಯಕ್ತಿಗಳು ನೋಡ್ತೀವಿ. ಸೊ ಪ್ರಶ್ನೆ ಏನಂದರೆ, ಯಾಕೆ ಇದನ್ನು ಹೇಳ್ತದಂದರೆ ಜನರಿಗೆ ದಪ್ಪ ಇರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ ಅಂತ ಅಲ್ವಾ? ಅಮೇಝಿಂಗ್ ಕ್ವೆಶ್ಚನ್. ಯಾಕೆ ಅಂತ ಹೇಳ್ತೀನಿ ನೋಡಿ, ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೋಗಿದ್ದೀನಿ, ಇಂಥ ವ್ಯಾಲಿಡ್ ಪಾಯಿಂಟ್ ನೀವು ಕೇಳಿದ್ದೀರಾ. ಅಂದರೆ ಈಗ ಪ್ರತಿಯೊಂದು ನಾವು ಮಾಡ್ತಾ ಇರೋದು ಕರೆಕ್ಟಾ ತಪ್ಪ ಅನ್ನೋದಕ್ಕೆ ಒಂದು ಬೇಸಿಕ್ ಗೈಡ್ಲೈನ್ಸ್ ಅಂತ ಒಂದಿರುತ್ತೆ ಗೌರೀಶ್ ಅವರೇ. ಬಟ್ ಇಂಡಿವಿಜುವಲ್ಗೆ ಅದು ಅಪ್ಲೈ ಆಗೋದೇ ಬೇರೆ ಥರ. ಫಾರ್ ಎಕ್ಸಾಂಪಲ್, ಈಗ ಒಬಿಸಿಟಿ ಅಂತ ತಾವು ಹೇಳಿದಾಗ ಒಂದು ಪರ್ಸನ್ದು BMI ಕ್ಯಾಲ್ಕುಲೇಷನ್ ಮೈಂಡಿಗೆ ಬರುತ್ತೆ. ದಟ್ ಈಸ್ ಅನ್ ಇಂಡಿಕೇಟರ್. ವಾಟ್ ಡಸ್ ಇಟ್ ಮೀನ್? ಸೊ ನಿಮ್ಮ ಹೈಟು, ನಿಮ್ಮ ವೆಯ್ಟು, ಇಫ್ ಯು ಡಿವೈಡ್ ದ್ಯಾಟ್ ಯು ಗೆಟ್ ಯುವರ್ BMI ರೇಷಿಯೋಸ್ ಹೇಗೆ ಕೊಟ್ಟಿರ್ತಾರೆ? ಸಮ್ವೇರ್ ಬಿಲೋ 18.5 ಇತ್ತು ಅಂದರೆ ಯೋರ್ ಅಂಡರ್ ವೆಯ್ಟ್, 18.5 to 24.5 ಯೋರ್ ನಾರ್ಮಲ್ ವೆಯ್ಟ್. ಆಯಿತಾ? 24.5 ಇಂದ ಮೇಲೆ ಬಂದಾಗ ಒಬಿಸಿಟಿಯಲ್ಲೇ ದೇರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ. ಸೊ ಈಗ ಏನಾಗುತ್ತೆ, ತುಂಬ ಸರಿ ಈ BMI ಕ್ಯಾಲ್ಕುಲೇಟರ್ ನಿಮ್ಮ ಮಸಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡಲ್ಲ. ಸೊ ಒಂದು ಪರ್ಸನ್ ಹೈಟು ಮತ್ತು ವೆಯ್ಟ್ ನಾವು ಡಿವೈಡ್ ಮಾಡಿ ನೋಡಿದಾಗ BMIಯಲ್ಲಿ ಎಷ್ಟೋ ಸರಿ ಅವ್ರ ಮಸಲ್ ಮಾಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೋಡಿದಾಗ BMIಯಲ್ಲಿ ಒಬಿಸಿಟಿ ರೇಂಜ್ ಇದ್ದರೂ ಅವ್ರು ನೋಡೋಕ್ಕೆ ಕಾಣಲ್ಲ. ಮತ್ತು ಲೆಟ್ ಅಸ್ ಸೇ ನೀವು ನಾರ್ಮಲ್ ಬಿಟ್ವೀನ್ 18 to 24.5 BMI ಇದ್ದರು, ನಿಮ್ಮ ಫ್ಯಾಟ್ ಡೆಪಾಸಿಟ್ ಎಲ್ಲ ಆಗ್ತಾ ಇದೆ ಹೊಟ್ಟೆ ಭಾಗದಲ್ಲಿ, ವಿಸರಲ್ ಫ್ಯಾಟ್ ತುಂಬ ಜಾಸ್ತಿ ಇದ್ದಾಗ. ಸೊ ನಿಮ್ಮ ಬಾಡಿ ಶೇಪ್ ಪ್ರತಿಯೊಬ್ಬರದು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಶೇಪ್ಸ್ ಇರುತ್ತೆ. ಆ್ಯಪಲ್ ಶೇಪ್, ಪೇರ್ ಶೇಪ್, ಆ ಥರ. ಸೊ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಫ್ಯಾಟ್ ಎಲ್ಲಿ ಡೆಪಾಸಿಟ್ ಆಗಿದೆ ಡಿಪೆಂಡ್ ಆಗುತ್ತೆ. ಸೊ ನಾವು ನಂದು BMI ಓಕೆ, ನನ್ನ ಹೊಟ್ಟೆ ಮಾತ್ರ ದಪ್ಪ ಅಂದರೆ ದ್ಯಾಟ್ ಆಲ್ಸೋ ಲೀಡ್ಸ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಈ ವಿಸರಲ್ ಫ್ಯಾಟ್, ನಮ್ಮ ಆರ್ಗನ್ ಸುತ್ತ ಇರುವಂಥ ಫ್ಯಾಟ್, ಅಂದರೆ ಹೊಟ್ಟೆ ಸುತ್ತ ಇರುವಂಥ, ಅದು ಯಾವಾಗಲೂ ವಿ ಶುಡ್ ಕೀಪ್ ಇಟ್ ರಿಡ್ಯೂಸ್ಡ್, ಬಿಕಾಸ್ ಅದರಿಂದಾನೇ ದ ಜನರೇಷನ್ ಆಫ್ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ವಿಸರಲ್ ಫ್ಯಾಟಲ್ಲಿ. ಇದು ಒಂದು ಪಾಯಿಂಟರ್. ಸೊ ತುಂಬ ಜನ ಮಿಸ್ಟೇಕ್ ಮಾಡೋದು ವೇಯಿಂಗ್ ಸ್ಕೇಲ್ ಮೇಲೆ. ಈಗ ಉದಾಹರಣೆಗೆ ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಮೈ ವೆಯ್ಟ್ ವಾಸ್ 68 kilos ಆ್ಯಂಡ್ ನನಗೆ ಒಳ್ಳೆ ಬೋನ್ ವೆಯ್ಟ್ ಇದೆ. ಸೊ ನನ್ನ ಯಾರು ನೋಡಿದ್ರು 68 ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಟೈಮಲ್ಲಿ ಒಬ್ಬೊಬ್ಬರು ವೇಯಿಂಗ್ ಮೆಷಿನ್ ಮೇಲೆ ನಿಂತುವಾಗ ಹಿಂದ್ಗಡೆ ಎಲ್ಲ ಕ್ಲಾಸ್ಮೇಟ್ಸ್ ಇರೋರು, ನೀನು 68 ಹೇಳೋಕ್ಕೆ ಆಗಲ್ಲ ಅನ್ನೋರು. ಬಿಕಾಸ್ ಐ ಡಿಂಟ್ ಲುಕ್ 68, ವೆರಿ ಫಿಟ್ ಐ ವಾಸ್. ಸಿಕ್ಕಾಬಡೆ ಸ್ಪೋರ್ಟ್ಸಲ್ಲಿದೆ, ಫಿಟ್ ಇದ್ದೆ. ಅದೇ ಬೇರೆಯವರು 60 kilos ಇರ್ಬೋದು, ಬಟ್ ಸ್ವಲ್ಪ ಹೈಟ್ ಕಡಿಮೆ ಇತ್ತು, ದೇ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್ ಇದ್ದಾಗ ದೇ ವುಡ್ ಲುಕ್ ಓವರ್ ವೆಯ್ಟ್. ಸೊ ಸ್ಕೇಲ್ ಇಸ್ ಜಸ್ಟ್ ಒನ್ ಇಂಡಿಕೇಟರ್. ಒಂದು ಮನುಷ್ಯ ಹೆಲ್ತಿಯಾಗಿದ್ದೀನಿ ಅಂದರೆ ಸ್ಕೇಲ್ ಜೊತೆಗೆ ನೀವು ಮಾಡುವಂಥ ಆಹಾರದ ಚಾಯ್ಸಸ್, ಡಯಟರಿ ಚಾಯ್ಸಸ್, ಇಟ್ ಶುಡ್ ಬಿ ಗುಡ್. ಅಂದರೆ ನಿಮಗೆ ಇಡೀ ದಿವಸ ಕೆಲಸ ಮಾಡೋಕ್ಕೆ ಎನರ್ಜಿ ಇರಬೇಕು. ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಹೇಗಿದೆ, ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ, ಇಫ್ ದೇರ್ ಇಸ್ ಇಂಬ್ಯಾಲೆನ್ಸ್ ಇನ್ ಯೋರ್ ನ್ಯೂಟ್ರಿಷನ್, ಈ ಎಲ್ಲ ಫ್ಯಾಕ್ಟರ್ಸು ಬರುತ್ತೆ. ಸೊ ತುಂಬ ಸರಿ ಸ್ವಲ್ಪ ನಾವು ವೆಯ್ಟ್ ಜಾಸ್ತಿ ಇದ್ದರೂ ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್ ಇದೆ, ನಾವು ಜಿಮ್ಮಿಗೆ ಹೋಗ್ತೀವಿ, ಫ್ಲೆಕ್ಸಿಬಲ್ ಇದ್ದೀವಿ ಅಂದರೆ ವಿ ಆರ್ ಇನ್ ಫ್ಯಾಕ್ಟ್ ಅ ಲಿಟಲ್ ಬೆಟರ್ ದೆನ್ ಸಣ್ಣಕ್ಕಿರೋರು ಬಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್ ಇರಲ್ಲ, ಒಂದು 10 kilometer ನಡೆಯೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ. ಸೊ ತುಂಬ ಫ್ಯಾಕ್ಟರ್ಸ್ ಬರುತ್ತೆ ಫಾರ್ ಅ ಪರ್ಸನ್ ಟು ಬಿ ಕನ್ಸಿಡರ್ಡ್ ಹೆಲ್ತಿ.